ಅರಣ್ಯಮನೆ ರಹಸ್ಯ. ಒಂದು ಸಮಾಸಾರದ ಚಿಕ್ಕ ಕಥೆ. ದೂರದ ದಟ್ಟ ಅರಣ್ಯದ ನಡುಗಲ್ಲೊಂದು ಮರಮನೆಯಿತ್ತು. ಆ ಮರಮನೆಯಲ್ಲಿ ಪ್ರಕೃತಿಪ್ರಿಯ ಬಾಲಕಿ ಅನಯ ವಾಸಿಸುತ್ತಿದ್ದಳು. ಪ್ರತಿದಿನ ಬೆಳಿಗ್ಗೆ ಅವಳು ಸೂರ್ಯೋದಯ ಸಮಯದಲ್ಲೇ ಎದ್ದು ಪಕ್ಷಿಗಾನವನ್ನು ಕೇಳುತ್ತಾ ಅರಣ್ಯದಲ್ಲೇ ಸಂಚರಿಸುತ್ತಿದ್ದಳು. ಒಂದು ದಿನ ಅರಣ್ಯದ ನಿಶ್ಶಬ್ದ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಆಕೆ ಒಂದು ವಿಚಿತ್ರ ಶಿಲೆ ಕಂಡಳು. ಶಿಲೆಯ ಮೇಲಿತ್ತು ಅತಿ ದೊಡ್ಡ ಪೂರ್ಣ ಚಂದ್ರ ಚಿಹ್ನೆ. ಕುತೂಹಲದಿಂದ ಶಿಲೆಯನ್ನು ಸ್ಪರ್ಶಿಸಿದ ತಕ್ಷಣ ಶಿಲೆ ಮಿನುಗಿ ಒಳಗಿಂದೊಂದು ಜ್ಯೋತಿ ಕಾಗೆ ಹೊರಬಂತು. ನಾನು ಅರಣ್ಯ ರಕ್ಷಕ ಎಂಬಿತು ಆ ಕಾಗೆ. ಈ ಅರಣ್ಯವನ್ನು ಅಗ್ನಿಹಾನಿಯಿಂದ ಉಳಿಸಬೇಕಾಗಿದೆ. ನೀನೇ ಅದಕ್ಕೆ ಸಹಾಯ ಮಾಡಿದರೆ ಮಾತ್ರ ಸಾಧ್ಯ. ಅನಯ ಭಯಬಿದ್ಧಳಾಗದೆ ತನ್ನ ದೃಢ ಸಂಕಲ್ಪವನ್ನು ತೋರಿಸಿ ಕಾಗೆಯನ್ನು ಅನುಸರಿಸಿತು. ಇಬ್ಬರೂ ಸೇರಿ ಗಾಳಿದೀಪಗಳನ್ನು ಬಳಸಿ ಆ ಅರಣ್ಯದ ಒಣ ಎಲೆಗಳಿಗೆ ಬೆಂಕಿ ತಾಗದಂತೆ ಕವಚ ರಚಿಸಿದರು. ಕೊನೆಗೆ ಅರಣ್ಯವು ಅಪಾಯದಿಂದ ಪಾರಾಯಿತು. ಕಾಗೆ ಮಂತ್ರದಂತೆ ಕಾಣೆಯಾದರೂ ಶಿಲೆಯ ಮೇಲೊಂದು ಹೊಸ ಬರಹ ಕಾಣಿಸಿಕೊಂಡಿತು. ಧೈರ್ಯ ಹೃದಯಕ್ಕೆ, ಪ್ರಕೃತಿಯ ಆಶೀರ್ವಾದ ಸದಾ. ಅನಯ ನಗುತ್ತ ಮನೆಗೆ ಹಿಂದಿರುಗಿದಳು. ತನ್ನ ಅರಣ್ಯಕ್ಕೆ ಹೊಸ ಕಥೆ ಸೇರಿಕೊಂಡಿತ್ತು.